ನಮಸ್ಕಾರ ಸ್ನೇಹಿತರೆ. ಜೀವಶಾಸ್ತ್ರದಲ್ಲಿ ಜಾತಿ ಎಂಬುದು ಜೀವ ವರ್ಗೀಕರಣದ ಅತ್ಯಂತ ಮೂಲಭೂತ ಘಟಕವಾಗಿದೆ. ಆದರೆ ಒಂದು ಜೀವಿಯನ್ನು ಒಂದು ನಿರ್ದಿಷ್ಟ ಜಾತಿಗೆ ಸೇರಿಸುವುದು ಹೇಗೆ? ಇದರ ವ್ಯಾಖ್ಯಾನವು ಕಾಣುವಂತೆ ಸರಳವಾಗಿಲ್ಲ. ಏಕೆಂದರೆ ಪ್ರಕೃತಿಯಲ್ಲಿ ಜೀವಿಗಳು ವಿಕಾಸಗೊಳ್ಳುತ್ತಲೇ ಇರುತ್ತವೆ ಮತ್ತು ಕೆಲವೊಮ್ಮೆ ಎರಡು ವಿಭಿನ್ನ ಗುಂಪುಗಳ ನಡುವಿನ ಗಡಿ ಅಸ್ಪಷ್ಟವಾಗಿರುತ್ತದೆ. ಒಂದು ಜಾತಿಯನ್ನು ನಿಖರವಾಗಿ ವ್ಯಾಖ್ಯಾನಿಸಲು ಮತ್ತು ಗುರುತಿಸಲು ಜೀವಶಾಸ್ತ್ರಜ್ಞರು ಹಲವಾರು ವಿಭಿನ್ನ ಜಾತಿಯ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಪ್ರತಿಯೊಂದು ಪರಿಕಲ್ಪನೆಯು ಜೀವಿಗಳ ವಿಭಜನೆಗೆ ವಿಭಿನ್ನ ಮಾನದಂಡಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಕೆಲವು ಪರಿಕಲ್ಪನೆಗಳು ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಮುಖ್ಯವೆಂದು ಪರಿಗಣಿಸಿದರೆ, ಇನ್ನು ಕೆಲವು ಜೀವಿಗಳ ರೂಪವಿಜ್ಞಾನ ಅಥವಾ ಅವುಗಳ ವಿಕಾಸಾತ್ಮಕ ಇತಿಹಾಸವನ್ನು ಮುಖ್ಯವೆಂದು ಭಾವಿಸುತ್ತವೆ. ಮುಂದಿನ ಭಾಗದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಮೂರು ಪ್ರಮುಖ ಪರಿಕಲ್ಪನೆಗಳಾದ ಜೈವಿಕ, ರೂಪವಿಜ್ಞಾನ ಮತ್ತು ವಂಶಜಾತಿ ಪರಿಕಲ್ಪನೆಗಳ ಆಧಾರ, ಉಪಯೋಗ ಮತ್ತು ಮಿತಿಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜೈವಿಕ ಜಾತಿ ಪರಿಕಲ್ಪನೆ ಅಂದರೆ ಬಯೋಲಾಜಿಕಲ್ ಸ್ಪೀಶೀಸ್ ಕಾನ್ಸೆಪ್ಟ್. ಇದು ಜಾತಿಯನ್ನು ವ್ಯಾಖ್ಯಾನಿಸಲು ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಪರಿಕಲ್ಪನೆಯ ಪ್ರಕಾರ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಪರಸ್ಪರ ಸಂಯೋಗ ಮಾಡಿ ಫಲವತ್ತಾದ ಸಂತಾನವನ್ನು ಉತ್ಪಾದಿಸುವ ಜೀವಿಗಳ ಗುಂಪು ಒಂದೇ ಜಾತಿಯಾಗಿರುತ್ತದೆ. ಇದರ ಮೂಲ ತತ್ವವೆಂದರೆ ಒಂದು ಜಾತಿಯು ಇನ್ನೊಂದು ಜಾತಿಯಿಂದ ಸಂತಾನೋತ್ಪತ್ತಿ ಪ್ರತ್ಯೇಕತೆ ಅಂದರೆ ರಿಪ್ರೊಡಕ್ಟಿವ್ ಐಸೋಲೇಷನ್ ಇಂದಾಗಿ ಪ್ರತ್ಯೇಕಗೊಂಡಿರಬೇಕು. ಅಂದರೆ ಅವುಗಳ ನಡುವೆ ಜೀನ್ಗಳ ಹರಿವು ಇರಬಾರದು. ಜೈವಿಕ ಜಾತಿ ಪರಿಕಲ್ಪನೆಯು ಒಂದು ಜಾತಿಗೆ ಜೀವಿಗಳನ್ನು ವರ್ಗೀಕರಿಸಲು ಬಳಸುವ ಪ್ರಮುಖ ವಿಧಾನವಾಗಿದೆ. ಇದರ ಮುಖ್ಯ ಪ್ರತಿಪಾದಕರು ವಾರ್ನ್ ಮೇಯರ್ಸ್. ಜೈವಿಕ ಜಾತಿ ಪರಿಕಲ್ಪನೆಯ ಕೆಲವು ಪ್ರಮುಖ ಗುಣಲಕ್ಷಣಗಳು. ಪ್ರಥಮವಾಗಿ ಸಂತಾನೋತ್ಪತ್ತಿ ಮತ್ತು ಫಲವತ್ತತೆ. ಇದರ ಮುಖ್ಯ ಆಧಾರ. ಒಂದು ಜಾತಿಯ ಪ್ರಮುಖ ಲಕ್ಷಣವೆಂದರೆ ಆ ಗುಂಪಿನ ಜೀವಿಗಳು ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಪರಸ್ಪರ ಸಂಯೋಗ ಮಾಡಿ ಫಲವತ್ತಾದ ಸಂತಾನವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವುದು. ಸಂತಾನೋತ್ಪತ್ತಿಯಿಂದ ಹುಟ್ಟಿದ ಮರಿಗಳು ಬದುಕಿ ಬೆಳೆದು ಮುಂದೆ ಸ್ವತಃ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಉದಾಹರಣೆಗೆ, ಕುದುರೆ ಮತ್ತು ಕತ್ತೆ ಇವುಗಳ ಸಮಾಗಮದಿಂದ ಹುಟ್ಟುವ ಕತ್ತೆ ಕುದುರೆ ಅಂದರೆ ಮ್ಯೂಲ್ ಬಂಜೆ ಆಗಿರುವುದರಿಂದ ಕುದುರೆ ಮತ್ತು ಕತ್ತೆ ಪ್ರತ್ಯೇಕ ಜಾತಿಗಳು. ಎರಡನೆಯದಾಗಿ ಸಂತಾನೋತ್ಪತ್ತಿ ಪ್ರತ್ಯೇಕತೆ. ಒಂದು ಜಾತಿಯು ಇನ್ನೊಂದು ಜಾತಿಯಿಂದ ಸ್ಪಷ್ಟವಾಗಿ ಪ್ರತ್ಯೇಕಗೊಳ್ಳುವ ಪ್ರಮುಖ ಕಾರಣವೆಂದರೆ ಸಂತಾನೋತ್ಪತ್ತಿಯ ಪ್ರತ್ಯೇಕತೆ. ಬೇರೆ ಜಾತಿಗಳ ಜೀವಿಗಳೊಂದಿಗೆ ಯಶಸ್ವಿಯಾಗಿ ಸಂಯೋಗ ಮಾಡಿ ಫಲವತ್ತಾದ ಮರಿಗಳನ್ನು ಉತ್ಪಾದಿಸಲು ಸಾಧ್ಯವಾಗದಿರುವುದು. ಈ ಪ್ರತ್ಯೇಕತೆ ಎರಡು ಜಾತಿಗಳ ನಡುವೆ ಜೀನುಗಳ ಹರಿವನ್ನು ಸಂಪೂರ್ಣವಾಗಿ ತಡೆಯುತ್ತವೆ. ಸಾಮಾನ್ಯವಾಗಿ ಒಂದೇ ಜಾತಿಯ ಸದಸ್ಯರು ಒಂದೇ ಒಂದು ಸಾಮಾನ್ಯ ಜೀನ್ ಪೂಲ್ ಅಥವಾ ವಂಶವಾಹಿನಿಗಳ ಸಮೂಹವನ್ನು ಹಂಚಿಕೊಳ್ಳುತ್ತವೆ. ಈ ಸಾಮಾನ್ಯ ಜೀನ್ ಪೂಲ್ನಿಂದಾಗಿ ಜಾತಿಯೊಳಗಿನ ಜೀನ್ಗಳ ಮುಕ್ತ ಹರಿವು ಇರುತ್ತದೆ. ಇದು ಆ ಜಾತಿಯ ಆನುವಂಶಿಕ ಗುಣಲಕ್ಷಣಗಳನ್ನು ಸ್ಥಿರವಾಗಿ ಮತ್ತು ಏಕರೂಪವಾಗಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜೈವಿಕ ಜಾತಿ ಪರಿಕಲ್ಪನೆಯು ಪ್ರಾಣಿಗಳಲ್ಲಿ ಹೆಚ್ಚು ಅನ್ವಯವಾದರೂ ಕೆಲವು ಸಂದರ್ಭಗಳಲ್ಲಿ ಇದನ್ನು ಬಳಸಲು ತುಂಬ ಕಷ್ಟವಾಗುತ್ತದೆ. ಉದಾಹರಣೆಗೆ, ಅಲೈಂಗಿಕ ಜೀವಿಗಳು. ಸಂತಾನೋತ್ಪತ್ತಿಗೆ ಲೈಂಗಿಕತೆಯನ್ನು ಬಳಸದ ಬ್ಯಾಕ್ಟೀರಿಯಾಗಳು ಅಥವಾ ಕೆಲವು ಏಕಕೋಶೀಯ ಜೀವಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಉಳಿದು ಹೋದ ಜೀವಿಗಳ ಪಳೆಯುಳಿಕೆಗಳಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಸಾಧ್ಯವಿರುವುದಿಲ್ಲ. ಸಂಕರ ವಲಯಗಳು ಎಂದರೆ ಎರಡು ಪ್ರತ್ಯೇಕ ಆದರೆ ನಿಕಟ ಸಂಬಂಧ ಹೊಂದಿರುವ ಜಾತಿಗಳು ಪರಸ್ಪರ ಭೇಟಿಯಾಗುವ ಅಥವಾ ಸಂಯೋಗ ಮಾಡುವ ಭೌಗೋಳಿಕ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಎರಡು ಜಾತಿಗಳು ಬೆರೆತು ಸಂಕರ ಸಂತಾನಗಳನ್ನು ಉತ್ಪಾದಿಸುತ್ತವೆ. ನಿಯಮವೆಂದರೆ ಈ ಎರಡು ಜಾತಿಗಳ ನಡುವೆ ಸಂಪೂರ್ಣ ಸಂತಾನೋತ್ಪತ್ತಿಯ ಪ್ರತ್ಯೇಕತೆ ಇರಬೇಕು. ಆದರೆ ಸಂಕರ ವಲಯಗಳಲ್ಲಿ ಈ ವ್ಯಾಖ್ಯಾನ ಅಸ್ಪಷ್ಟವಾಗುತ್ತದೆ. ಇದೇ ರೀತಿ ಪ್ರಯೋಗಾಲಯದ ಸಂಕರಗಳು ನೈಸರ್ಗಿಕವಾಗಿ ಸಂತಾನೋತ್ಪತ್ತಿ ಮಾಡದಿದ್ದರೂ ಪ್ರಯೋಗಾಲಯದಲ್ಲಿ ಸಂಕರಿಸಬಹುದಾದ ಜೀವಿಗಳಿಗೂ ಸಹ ಇದು ಅನ್ವಯಿಸುವುದಿಲ್ಲ. ಜೈವಿಕ ಜಾತಿ ಪರಿಕಲ್ಪನೆಯು ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಆದರೆ ಜೀವಶಾಸ್ತ್ರಜ್ಞರು ಬೇರೆ ರೀತಿಯ ಜಾತಿ ಪರಿಕಲ್ಪನೆಗಳನ್ನು, ಉದಾಹರಣೆಗೆ ರೂಪವಿಜ್ಞಾನ ಅಂದರೆ ಮಾರ್ಫಾಲಜಿಕಲ್ ಕಾನ್ಸೆಪ್ಟ್, ಇದನ್ನು ಸಹ ಬಳಸುತ್ತಾರೆ.
ಇನ್ನು ಜೈವಿಕ ಜಾತಿ ಪರಿಕಲ್ಪನೆಯ ಕೆಲವು ಉದಾಹರಣೆಗಳನ್ನು ನೋಡೋಣ. ಮೊದಲನೆಯದಾಗಿ ಬೇರೆ ಬೇರೆ ಜಾತಿಗಳ ಉದಾಹರಣೆಗಳು. ಈ ಉದಾಹರಣೆಗಳು ಜೀವಿಗಳು ಒಂದೇ ಜಾತಿಯಲ್ಲ ಎಂದು ಸಾಬೀತುಪಡಿಸುತ್ತದೆ, ಏಕೆಂದರೆ ಅವುಗಳ ನಡುವೆ ಸಂತಾನೋತ್ಪತ್ತಿ ಪ್ರತ್ಯೇಕತೆ ಇರುತ್ತದೆ. ಮೊದಲನೆಯದಾಗಿ ಕತ್ತೆ ಮತ್ತು ಕುದುರೆ. ಇವು ಸಂಯೋಗ ಮಾಡಿದಾಗ ಮ್ಯೂಲ್ಗೆ ಜನ್ಮ ನೀಡುತ್ತದೆ. ಇದು ಬಂಜೆ ಆಗಿದ್ದು, ಅಂದರೆ ಅದು ಮುಂದೆ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿರುವುದಿಲ್ಲ. ಫಲವತ್ತಾದ ಸಂತಾನ ಇಲ್ಲದೇ ಇರುವುದರಿಂದ ಕುದುರೆ ಮತ್ತು ಕತ್ತೆಗಳು ಎರಡು ಪ್ರತ್ಯೇಕ ಜಾತಿಗಳು ಎಂದು ಪರಿಗಣಿಸಲಾಗುತ್ತದೆ. ಇದೇ ರೀತಿ ಹುಲಿ ಮತ್ತು ಸಿಂಹ ಸಂಕರಿಸಿದಾಗ ಲೈಗರ್ ಅಥವಾ ಟೈಗಾನ್ ಹುಟ್ಟುತ್ತದೆ. ಈ ಸಂಕರ ಮರಿಗಳು ಫಲವತ್ತಾಗಿರುವುದಿಲ್ಲ, ಆದ್ದರಿಂದ ಇವುಗಳನ್ನು ಎರಡು ಪ್ರತ್ಯೇಕ ಜಾತಿಗಳು ಎಂದು ಪರಿಗಣಿಸಲಾಗುತ್ತದೆ. ಇದೇ ರೀತಿ ಒಂದೇ ಜಾತಿಯ ಉದಾಹರಣೆಗಳು. ಈ ಉದಾಹರಣೆಗಳು ಜೀವಿಗಳು ಒಂದೇ ಜಾತಿಯೊಳಗೆ ಬರುತ್ತವೆ ಎಂಬುದನ್ನು ತೋರಿಸುತ್ತದೆ, ಏಕೆಂದರೆ ಅವುಗಳ ನಡುವೆ ಯಶಸ್ವಿ ಜೀನ್ ಹರಿವು ಸಾಧ್ಯವಿರುತ್ತದೆ. ಮೊದಲನೆಯದಾಗಿ ವಿವಿಧ ನಾಯಿಯ ತಳಿಗಳು. ಒಂದು ಸಣ್ಣ ಚಿಹುವ ಮತ್ತು ಒಂದು ದೊಡ್ಡ ಗ್ರೇಟ್ ಡೇನ್ ನಾಯಿಗಳು ರೂಪದಲ್ಲಿ ಬಹಳ ಭಿನ್ನವಾಗಿ ಕಾಣುತ್ತವೆ. ಅವುಗಳು ಪರಸ್ಪರ ಸಂಯೋಗ ಮಾಡಿ ಫಲವತ್ತಾದ ನಾಯಿ ಮರಿಗಳಿಗೆ ಜನ್ಮ ನೀಡಬಹುದು. ಆದ್ದರಿಂದ ಅವುಗಳನ್ನು ಕೇವಲ ರೂಪದಲ್ಲಿ ಭಿನ್ನವಾಗಿರುವ ಒಂದೇ ಜಾತಿಯ ವಿಭಿನ್ನ ತಳಿಗಳು ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ವಿವಿಧ ಪ್ರದೇಶಗಳ ಮಾನವರು ರೂಪದಲ್ಲಿ, ಚರ್ಮದ ಬಣ್ಣದಲ್ಲಿ ಮತ್ತು ಎತ್ತರದಲ್ಲಿ ಭಿನ್ನವಾಗಿರುತ್ತಾರೆ. ಅವರು ಪರಸ್ಪರ ಯಶಸ್ವಿಯಾಗಿ ಸಂತಾನೋತ್ಪತ್ತಿ ಮಾಡಿ ಫಲವತ್ತಾದ ಸಂತಾನವನ್ನು ಉತ್ಪಾದಿಸುತ್ತಾರೆ. ಆದ್ದರಿಂದ ಪ್ರಪಂಚಾದ್ಯಂತ ಎಲ್ಲ ಮಾನವರನ್ನು ಒಂದೇ ಜಾತಿ, ಅಂದರೆ ಹೋಮೋಸೇಪಿಯನ್ಸ್ಗೆ ವರ್ಗೀಕರಿಸಲಾಗುತ್ತದೆ. ಈ ಉದಾಹರಣೆಗಳು ಜೈವಿಕ ಜಾತಿ ಪರಿಕಲ್ಪನೆಯ ರೂಪವಿಜ್ಞಾನಕ್ಕಿಂತ ಹೆಚ್ಚಾಗಿ ಸಂತಾನೋತ್ಪತ್ತಿಯ ಸಾಮರ್ಥ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇನ್ನು ಎರಡನೆಯ ಪರಿಕಲ್ಪನೆಯಾದ ರೂಪವಿಜ್ಞಾನ ಜಾತಿಕ ಪರಿಕಲ್ಪನೆ, ಅಂದರೆ ಮಾರ್ಫಾಲಜಿಕಲ್ ಸ್ಪೀಷೀಸ್ ಕಾನ್ಸೆಪ್ಟ್. ಇದು ಜೀವಿಯ ಬಾಹ್ಯ ನೋಟ, ಅಂದರೆ ಫಿಸಿಕಲ್ ಅಪಿಯರೆನ್ಸ್ ಮತ್ತು ಶಾರೀರಿಕ ರಚನೆಯನ್ನು ಮಾನದಂಡವಾಗಿ ಬಳಸುತ್ತದೆ. ಒಂದು ಗುಂಪಿನ ಜೀವಿಗಳು ಮತ್ತೊಂದು ಗುಂಪಿಗಿಂತ ವಿಶಿಷ್ಟವಾದ, ಸ್ಪಷ್ಟವಾದ ದೈಹಿಕ ಲಕ್ಷಣಗಳನ್ನು ಹಂಚಿಕೊಂಡಿದ್ದರೆ ಅವು ಪ್ರತ್ಯೇಕ ಜಾತಿಗಳೆಂದು ಪರಿಗಣಿಸಲ್ಪಡುತ್ತವೆ. ಈ ವಿಧಾನವು ಸರಳವಾಗಿದೆ ಮತ್ತು ಪಳೆಯುಳಿಕೆಗಳು ಹಾಗೂ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡದ ಅಲೈಂಗಿಕ ಜೀವಿಗಳನ್ನು ವರ್ಗೀಕರಿಸಲು ಬಹಳ ಉಪಯುಕ್ತವಾಗಿದೆ. ಆದರೆ ಒಂದೇ ಜಾತಿಯೊಳಗಿನ ಗಂಡು ಮತ್ತು ಹೆಣ್ಣು ವಿಭಿನ್ನವಾಗಿ ಕಾಣುವ ಸಂದರ್ಭದಲ್ಲಿ ಅಥವಾ ನೋಡಲು ಒಂದೇ ರೀತಿ ಇದ್ದರೂ ಆನುವಂಶಿಕವಾಗಿ ಭಿನ್ನವಾಗಿರುವ ಸಂದರ್ಭಗಳಲ್ಲಿ ಈ ಪರಿಕಲ್ಪನೆಯು ವಿಫಲವಾಗುತ್ತದೆ. ರೂಪವಿಜ್ಞಾನ ಜಾತಿ ಪರಿಕಲ್ಪನೆ ಇದು ಜೀವಶಾಸ್ತ್ರದ ಅತ್ಯಂತ ಹಳೆಯ ಮತ್ತು ಸರಳವಾದ ಪರಿಕಲ್ಪನೆಯಾಗಿದೆ. ಬಾಹ್ಯ ರಚನೆ ಮತ್ತು ನೋಟ ಇದರ ಪ್ರಮುಖ ಆಧಾರ. ಒಂದು ನಿರ್ದಿಷ್ಟ ಗುಂಪಿನ ಜೀವಿಗಳು ಒಂದೇ ರೀತಿಯ ಅಥವಾ ನಿರ್ದಿಷ್ಟವಾದ ಬಾಹ್ಯ ಲಕ್ಷಣಗಳು ಮತ್ತು ಶಾರೀರಿಕ ರಚನೆಯನ್ನು ಆಧರಿಸಿದೆ. ಇನ್ನು ಇದರ ಕೆಲವು ಪ್ರಮುಖ ಗುಣಲಕ್ಷಣಗಳು. ಮೊದಲನೆಯದಾಗಿ ಶಾರೀರಿಕ ಲಕ್ಷಣಗಳು. ಒಂದು ಜಾತಿಗೆ ಸೇರಿಸಲು ಜೀವಿಗಳನ್ನು ಅವುಗಳ ಅಳತೆ ಮಾಡಬಹುದಾದ ಲಕ್ಷಣಗಳಾದ ಆಕಾರ, ಗಾತ್ರ, ಬಣ್ಣ, ದೇಹದ ಅನುಪಾತಗಳು ಮತ್ತು ಅಂಗಗಳ ರಚನೆಯ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಜೀವಿಗಳ ಗುಂಪೊಂದು ನಿರ್ದಿಷ್ಟವಾದ ವಿಶಿಷ್ಟ ಲಕ್ಷಣಗಳನ್ನು ಸ್ಥಿರವಾಗಿ ಹೊಂದಿದ್ದರೆ ಅದು ಒಂದು ಪ್ರತ್ಯೇಕ ಜಾತಿ ಎಂದು ಪರಿಗಣಿಸಲಾಗುತ್ತದೆ. ಎರಡನೆಯದಾಗಿ ಸಾರ್ವತ್ರಿಕ ಅನ್ವಯಿಕೆ. ಈ ಪರಿಕಲ್ಪನೆಯು ಲೈಂಗಿಕ ಸಂತಾನೋತ್ಪತ್ತಿಯನ್ನು ಅವಲಂಬಿಸಿರುವುದಿಲ್ಲ. ಆದ್ದರಿಂದ ಬ್ಯಾಕ್ಟೀರಿಯಾ ಅಥವಾ ಕೆಲವು ಏಕಕೋಶೀಯ ಜೀವಿಗಳಂತಹ ಅಲೈಂಗಿಕ ಜೀವಿಗಳನ್ನು ವರ್ಗೀಕರಿಸಲು ಸೂಕ್ತವಾಗಿದೆ. ಕೇವಲ ಅಸ್ಥಿಪಂಜರ ಅಥವಾ ದೇಹದ ಭಾಗಗಳು ಲಭ್ಯವಿರುವ ಅಳಿದುಹೋದ ಜೀವಿಗಳ ಜಾತಿಯನ್ನು ಅವುಗಳ ರಚನೆ, ಹೋಲಿಕೆಗಳ ಆಧಾರದ ಮೇಲೆ ನಿರ್ಧರಿಸಲು ಇದು ಏಕೈಕ ಮಾರ್ಗವಾಗಿದೆ. ಪ್ರತ್ಯೇಕತೆ ಮತ್ತು ರೂಪವಿಜ್ಞಾನದ ಅಂತರ. ಎರಡು ಗುಂಪುಗಳ ನಡುವೆ ರೂಪವಿಜ್ಞಾನದಲ್ಲಿ ಸ್ಪಷ್ಟವಾದ ಮತ್ತು ಸ್ಥಿರವಾದ ವ್ಯತ್ಯಾಸ ಕಂಡುಬಂದರೆ ಅವು ಎರಡು ಪ್ರತ್ಯೇಕ ಜಾತಿಗಳೆಂದು ಪರಿಗಣಿಸಲಾಗುತ್ತದೆ. ಜೀವಶಾಸ್ತ್ರಜ್ಞರು ಪ್ರಯೋಗಾಲಯದ ಪರೀಕ್ಷೆಗಳಲ್ಲದೆ ಕೇವಲ ವೀಕ್ಷಣೆ ಅಥವಾ ಅಳತೆಯ ಮೂಲಕ ಜೀವಿಗಳನ್ನು ಕ್ಷೇತ್ರದಲ್ಲಿ ತ್ವರಿತವಾಗಿ ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಇದರ ಕೆಲವು ಮಿತಿಗಳು ಮತ್ತು ಸವಾಲುಗಳು.
ಈ ಪರಿಕಲ್ಪನೆಯು ಸರಳವಾಗಿದ್ದರೂ ಪ್ರಕೃತಿಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುತ್ತದೆ. ಉದಾಹರಣೆಗೆ, ಒಂದೇ ಜಾತಿಯ ಗಂಡು ಮತ್ತು ಹೆಣ್ಣುಗಳು ಬಹಳ ಭಿನ್ನವಾಗಿ ಕಾಣಿಸಬಹುದು. ಉದಾಹರಣೆಗೆ, ನವಿಲಿನಲ್ಲಿ ಗಂಡು ಸುಂದರವಾದ ಗರಿಗಳನ್ನು ಹೊಂದಿರುತ್ತದೆ, ಆದರೆ ಹೆಣ್ಣು ಸಾಧಾರಣವಾಗಿ ಕಾಣುತ್ತದೆ. ಈ ಸಂದರ್ಭದಲ್ಲಿ ನೋಟದ ಆಧಾರದ ಮೇಲೆ ಅವುಗಳನ್ನು ಬೇರೆ ಜಾತಿ ಎಂದು ತಪ್ಪಾಗಿ ವರ್ಗೀಕರಿಸಬಹುದು. ಕೆಲವೊಮ್ಮೆ ಒಂದೇ ಜಾತಿಯೊಳಗೆ ಪರಿಸರ ಅಥವಾ ವಯಸ್ಸಿನ ಕಾರಣದಿಂದಾಗಿ ದೊಡ್ಡ ವ್ಯತ್ಯಾಸಗಳು ಕಂಡುಬರಬಹುದು. ಕೆಲವು ಜೀವಿಗಳು ನೋಡಲು ಒಂದೇ ರೀತಿ ಕಂಡರೂ ಅವು ಆನುವಂಶಿಕವಾಗಿ ಭಿನ್ನವಾಗಿರುತ್ತವೆ ಮತ್ತು ಪರಸ್ಪರ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿರುವುದಿಲ್ಲ. ಅವು ಜೈವಿಕವಾಗಿ ಪ್ರತ್ಯೇಕ ಜಾತಿಗಳಾಗಿರುತ್ತವೆ. ಈ ಪರಿಕಲ್ಪನೆಯು ಇಂತಹ ವ್ಯತ್ಯಾಸಗಳನ್ನು ಗುರುತಿಸಲು ವಿಫಲವಾಗುತ್ತದೆ. ಇನ್ನು ರೂಪವಿಜ್ಞಾನ ಜಾತಿ ಪರಿಕಲ್ಪನೆಯಲ್ಲಿ ಬರುವ ಕೆಲವು ಉದಾಹರಣೆಗಳನ್ನು ನೋಡೋಣ. ಈ ಪರಿಕಲ್ಪನೆಯ ಪ್ರಕಾರ ಆಲದ ಮರ ಮತ್ತು ತೆಂಗಿನ ಮರ ಸ್ಪಷ್ಟವಾಗಿ ಎರಡು ಪ್ರತ್ಯೇಕ ಜಾತಿಗಳಾಗಿವೆ, ಏಕೆಂದರೆ ಅವುಗಳ ರೂಪವಿಜ್ಞಾನದ ಲಕ್ಷಣಗಳು ಸಂಪೂರ್ಣವಾಗಿ ಭಿನ್ನ. ಅವುಗಳ ಸ್ಪಷ್ಟ ದೈಹಿಕ ವ್ಯತ್ಯಾಸದ ಆಧಾರದ ಮೇಲೆ ಅವುಗಳನ್ನು ಸುಲಭವಾಗಿ ಬೇರ್ಪಡಿಸಲಾಗುತ್ತದೆ. ಅದೇ ರೀತಿ ಬೆಕ್ಕು ಮತ್ತು ಆನೆಗಳನ್ನು ಕೇವಲ ಅವುಗಳ ಬಾಹ್ಯ ನೋಟ ಮತ್ತು ದೇಹ ರಚನೆಯ ಆಧಾರದ ಮೇಲೆ ಎರಡು ಭಿನ್ನ ಜಾತಿಗಳೆಂದು ವರ್ಗೀಕರಿಸಲಾಗುತ್ತದೆ. ಯಾವುದೇ ಜೈವಿಕ ಅಥವಾ ಆನುವಂಶಿಕ ಪರೀಕ್ಷೆಗಳಿಲ್ಲದೆ ಅವುಗಳ ವಿಭಿನ್ನ ಆಕಾರ ಮತ್ತು ಗಾತ್ರದ ಕಾರಣದಿಂದ ಅವು ಬೇರೆ ಬೇರೆ ಜಾತಿಗಳೆಂದು ಗುರುತಿಸಲಾಗುತ್ತದೆ. ಒಂದು ನಿರ್ದಿಷ್ಟ ಕಾಲದ ಎರಡು ಅಳಿದು ಹೋದ ಜೀವಿಗಳ ಪಳೆಯುಳಿಕೆಗಳು ಸಿಕ್ಕಾಗ ಜೀವಶಾಸ್ತ್ರಜ್ಞರು ಈ ಪಳೆಯುಳಿಕೆಗಳ ನಡುವಿನ ಮೂಳೆಗಳ ರಚನೆ, ಹಲ್ಲುಗಳ ಆಕಾರ ಮತ್ತು ತಲೆಬುರುಡೆಯ ಗಾತ್ರ ಹೋಲಿಸುತ್ತಾರೆ. ಒಂದು ಗುಂಪಿನ ಪಳೆಯುಳಿಕೆಗಳು ಸ್ಥಿರವಾಗಿ ಮತ್ತೊಂದು ಗುಂಪಿಗಿಂತ ಭಿನ್ನವಾದ ರಚನೆಯನ್ನು ಹೊಂದಿದ್ದರೆ ಅವುಗಳನ್ನು ಎರಡು ಪ್ರತ್ಯೇಕ ಪಳೆಯುಳಿಕೆ ರೂಪವಿಜ್ಞಾನ ಜಾತಿಗಳು ಎಂದು ವರ್ಗೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ತಿಳಿದಿಲ್ಲದ ಕಾರಣ ಕೇವಲ ರೂಪವಿಜ್ಞಾನದ ವ್ಯತ್ಯಾಸವೇ ಜಾತಿಯನ್ನು ನಿರ್ಧರಿಸುವ ಮಾನದಂಡವಾಗುತ್ತದೆ. ಇನ್ನು ಮೂರನೆಯ ಮತ್ತು ಹೆಚ್ಚು ಆಧುನಿಕವಾದ ಪರಿಕಲ್ಪನೆ ವಂಶವೃಕ್ಷ ಜಾತಿ ಪರಿಕಲ್ಪನೆ, ಫೈಲೋಜೆನೆಟಿಕ್ ಸ್ಪೀಷೀಸ್ ಕಾನ್ಸೆಪ್ಟ್. ಇದು ಜೀವಿಗಳನ್ನು ವರ್ಗೀಕರಿಸಲು ಅವುಗಳ ವಿಕಾಸಾತ್ಮಕ ಇತಿಹಾಸ ಮತ್ತು ಆನುವಂಶಿಕ ಸಂಬಂಧಗಳ ಮೇಲೆ ಅವಲಂಬಿತವಾಗಿದೆ. ಈ ಪರಿಕಲ್ಪನೆಯು DNA ವಿಶ್ಲೇಷಣೆಯನ್ನು ಬಳಸಿಕೊಂಡು ಒಂದು ಸಾಮಾನ್ಯ ಪೂರ್ವಜರಿಂದ ಬಂದಿರುವ ಜೀವಿಗಳ ಅತ್ಯಂತ ಚಿಕ್ಕ ವಿಭಿನ್ನ ಗುಂಪನ್ನು ಜಾತಿ ಎಂದು ಗುರುತಿಸುತ್ತದೆ. ಈ ವಿಧಾನವು ಅಲೈಂಗಿಕ ಜೀವಿಗಳು ಮತ್ತು ಸಂಕರ ಸಸ್ಯಗಳಂತಹ ಸಂಕೀರ್ಣ ಸಂದರ್ಭಗಳಲ್ಲಿ ಹೆಚ್ಚು ನಿಖರವಾದ ಮತ್ತು ಸಾರ್ವತ್ರಿಕವಾದ ವ್ಯಾಖ್ಯಾನವನ್ನು ಒದಗಿಸುತ್ತದೆ, ಏಕೆಂದರೆ ಇದು ಕೇವಲ ನೋಟ ಅಥವಾ ಸಂಯೋಗದ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಜೀವಿಗಳ ಆಳವಾದ ವಿಕಾಸಾತ್ಮಕ ಸಂಪರ್ಕವನ್ನು ಪರಿಶೀಲಿಸುತ್ತದೆ. ವಂಶವೃಕ್ಷ ಜಾತಿ ಪರಿಕಲ್ಪನೆ ಒಂದು ಜಾತಿಯನ್ನು ವ್ಯಾಖ್ಯಾನಿಸಲು ವಿಕಾಸಾತ್ಮಕ ಇತಿಹಾಸ ಮತ್ತು ಆನುವಂಶಿಕ ವ್ಯತ್ಯಾಸಗಳನ್ನು ಬಳಸುತ್ತದೆ. ಈ ಪರಿಕಲ್ಪನೆಯು ಜೀವಿಗಳ ನಡುವಿನ ಸಂಬಂಧಗಳನ್ನು ಪತ್ತೆಹಚ್ಚಲು ಮತ್ತು ಅವುಗಳನ್ನು ಪ್ರತ್ಯೇಕ ಗುಂಪುಗಳಾಗಿ ವಿಭಜಿಸಲು ಕೇಂದ್ರೀಕರಿಸುತ್ತದೆ. ಈ ಪರಿಕಲ್ಪನೆಯ ಪ್ರಕಾರ ಒಂದು ಜಾತಿಯು ಒಂದು ಸಮಾನ ಪೂರ್ವಜರ ಮೂಲದಿಂದ ಬಂದಿರುವ ಜೀವಿಗಳ ಅತ್ಯಂತ ಚಿಕ್ಕ ಭಿನ್ನ ಗುಂಪಾಗಿದೆ. ಈ ಗುಂಪಿನ ಸದಸ್ಯರು ಒಂದು ನಿರ್ದಿಷ್ಟ ಲಕ್ಷಣ ಅಥವಾ ಆನುವಂಶಿಕ ಗುರುತನ್ನು ಹೊಂದಿರುತ್ತಾರೆ, ಅದು ಬೇರೆಲ್ಲ ಗುಂಪುಗಳಲ್ಲಿ ಇರುವುದಿಲ್ಲ. ಸರಳವಾಗಿ ಹೇಳುವುದಾದರೆ, ನೀವು ಒಂದು ವಂಶವೃಕ್ಷವನ್ನು ರಚಿಸಿದರೆ ಅದರ ಮೇಲೆ ಒಂದು ಗುಂಪು ಇತರ ಗುಂಪುಗಳಿಂದ ಸ್ಪಷ್ಟವಾಗಿ ಪ್ರತ್ಯೇಕಗೊಂಡರೆ ಆ ಪ್ರತ್ಯೇಕಗೊಂಡ ಗುಂಪು ಒಂದು ಜಾತಿಯಾಗಿ ಪರಿಗಣಿಸಲ್ಪಡುತ್ತದೆ. ಪ್ರಮುಖ ಗುಣಲಕ್ಷಣಗಳು. ಮೊದಲನೆಯದಾಗಿ, ವಿಕಾಸಾತ್ಮಕ ವಂಶಾವಳಿ. ಜೀವಿಗಳ DNA ಅಥವಾ ಆನುವಂಶಿಕ ದತ್ತಾಂಶವನ್ನು ವಿಶ್ಲೇಷಿಸಿ ಅವುಗಳ ವಿಕಾಸಾತ್ಮಕ ಸಂಬಂಧಗಳನ್ನು ನಿರ್ಧರಿಸಲಾಗುತ್ತದೆ. ಜಾತಿಯನ್ನು ನಿರ್ಧರಿಸಲು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಸಾಮ್ಯತೆ ಮತ್ತು ವಂಶವಾಹಿಗಳ ಪ್ರತ್ಯೇಕತೆಯ ಮೇಲೆ ಹೆಚ್ಚು ಗಮನ ನೀಡಲಾಗುತ್ತದೆ. ಎರಡನೆಯದಾಗಿ, ಸಾರ್ವತ್ರಿಕ ಅನ್ವಯಿಕೆ. ಸಂತಾನೋತ್ಪತ್ತಿಯನ್ನು ಅವಲಂಬಿಸದ ಕಾರಣ ಬ್ಯಾಕ್ಟೀರಿಯಾ ಮತ್ತು ಇತರೆ ಅಲೈಂಗಿಕ ಜೀವಿಗಳ ವಿಕಾಸಾತ್ಮಕ ಮಾರ್ಗಗಳನ್ನು ಅಧ್ಯಯನ ಮಾಡಲು ಇದು ತುಂಬಾ ಉಪಯುಕ್ತವಾಗಿದೆ. ಲಭ್ಯವಿರುವ ಆನುವಂಶಿಕ ಅಥವಾ ರೂಪವಿಜ್ಞಾನದ ಪುರಾವೆಗಳ ಆಧಾರದ ಮೇಲೆ ಅಳಿದು ಹೋದ ಜೀವಿಗಳನ್ನು ಸಹ ವರ್ಗೀಕರಿಸಲು ಸಹಾಯ ಮಾಡುತ್ತದೆ. ಒಂದು ಜಾತಿಯು ಗುರುತಿಸಬಹುದಾದ ಅತ್ಯಂತ ಚಿಕ್ಕ ವಿಕಾಸಾತ್ಮಕ ಘಟಕ ಆಗಿರಬೇಕು, ಆದರೆ ಒಂದು ಜಾತಿಯನ್ನು ಮತ್ತಷ್ಟು ಉಪಗುಂಪುಗಳಾಗಿ ವಿಭಜಿಸಿದರೆ ಆ ಉಪಗುಂಪು ಯಾವುದೇ ಪ್ರತ್ಯೇಕ ವಿಕಾಸಾತ್ಮಕ ಇತಿಹಾಸವನ್ನು ಹೊಂದಿರುವುದಿಲ್ಲ.
ಕೆಲವು ಮಿತಿಗಳು. ಈ ಪರಿಕಲ್ಪನೆಯನ್ನು ಅನ್ವಯಿಸಲು ನಿಖರವಾದ ವಂಶವೃಕ್ಷವನ್ನು ರಚಿಸಲು ದೊಡ್ಡ ಪ್ರಮಾಣದ DNA ದತ್ತಾಂಶದ ಅಗತ್ಯವಿದೆ. ಇದು ಹೆಚ್ಚು ದುಬಾರಿ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ. ಕೆಲವೊಮ್ಮೆ ಒಂದೇ ಜಾತಿಯೊಳಗೆ ಇರುವ ಸಣ್ಣ ಆನುವಂಶಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಅವುಗಳನ್ನು ಪ್ರತ್ಯೇಕ ಜಾತಿಗಳೆಂದು ತಪ್ಪಾಗಿ ವಿಂಗಡಿಸುವ ಸಾಧ್ಯತೆ ಇರುತ್ತದೆ. ವಿಭಿನ್ನ ಎಂದರೆ ಎಷ್ಟು ವಿಭಿನ್ನವಾಗಿರಬೇಕು ಎಂಬ ಬಗ್ಗೆ ಜೀವಶಾಸ್ತ್ರಜ್ಞರಲ್ಲಿ ಇನ್ನೂ ಕೆಲವು ವಂಶವೃಕ್ಷ ಜಾತಿಯಲ್ಲಿ ಬರುವ ಕೆಲವು ಉದಾಹರಣೆಗಳು. ಈ ಪರಿಕಲ್ಪನೆಯು ರೂಪವಿಜ್ಞಾನ ಅಥವಾ ಸಂತಾನೋತ್ಪತ್ತಿ ಆಧಾರದ ಪರಿಕಲ್ಪನೆಗಳು ಗೊಂದಲಕ್ಕೀಡಾಗುವ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ಉದಾಹರಣೆಗೆ, ಕ್ರಿಪ್ಟಿಕ್ ಜಾತಿಗಳು ನೋಡಲು ಒಂದೇ ರೀತಿ ಕಂಡರೂ ಆನುವಂಶಿಕವಾಗಿ ಅವು ಬೇರೆ ಬೇರೆ ಆಗಿರುತ್ತವೆ. ಉದಾಹರಣೆಗೆ, ಸೊಳ್ಳೆಗಳು ಅಥವಾ ಕಪ್ಪೆಗಳು. ಒಂದು ಪ್ರದೇಶದಲ್ಲಿ ಒಂದೇ ರೀತಿಯ ಕಾಣುವ ಕಪ್ಪೆಗಳು ಎರಡು ಗುಂಪುಗಳನ್ನು ಕಾಣಬಹುದು. ರೂಪವಿಜ್ಞಾನದ ಪರಿಕಲ್ಪನೆ ಅವುಗಳನ್ನು ಒಂದೇ ಜಾತಿ ಎನ್ನಬಹುದು, ಆದರೆ ವಂಶವೃಕ್ಷ ವಿಶ್ಲೇಷಣೆ ನಡೆಸಿದಾಗ ಅವುಗಳ DNA ಭಿನ್ನವಾಗಿರುತ್ತದೆ ಮತ್ತು ವಿಕಾಸಾತ್ಮಕ ವಂಶವೃಕ್ಷದ ಮೇಲೆ ಅವು ಪ್ರತ್ಯೇಕ ಶಾಖೆಗಳನ್ನು ರೂಪಿಸುತ್ತದೆ. ಈ ಗುಂಪುಗಳನ್ನು ತಕ್ಷಣವೇ ಎರಡು ಪ್ರತ್ಯೇಕ ಜಾತಿಗಳೆಂದು ವಿಂಗಡಿಸಲಾಗುತ್ತದೆ, ಏಕೆಂದರೆ ಅವು ವಿಭಿನ್ನ ವಿಕಾಸಾತ್ಮಕ ಇತಿಹಾಸಗಳನ್ನು ಹೊಂದಿರುತ್ತವೆ. ಈ ಪರಿಕಲ್ಪನೆಯು ಸಾಮಾನ್ಯವಾಗಿ ಉಪಜಾತಿಗಳು ಅಥವಾ ಪ್ರಾದೇಶಿಕ ಪ್ರಭೇದಗಳು ಸಹ ಪ್ರತ್ಯೇಕವಾಗಿ ಜಾತಿಗಳಾಗಿ ಪರಿಗಣಿಸಲ್ಪಡುತ್ತದೆ. ಉದಾಹರಣೆಗೆ, ಆನೆಗಳು. ಈ ಹಿಂದೆ ಆಫ್ರಿಕಾದ ಆನೆಗಳು ಒಂದೇ ಜಾತಿ ಎಂದು ಪರಿಗಣಿಸಲಾಗುತ್ತಿತ್ತು. ವಿಶ್ಲೇಷಣೆ ನಡೆಸಿದಾಗ ಆಫ್ರಿಕನ್ ಸವನ್ನಾ ಆನೆ ಮತ್ತು ಆಫ್ರಿಕನ್ ಅರಣ್ಯ ಆನೆಗಳ DNA ನಡುವೆ ಸಾಕಷ್ಟು ವ್ಯತ್ಯಾಸಗಳು ಕಂಡುಬಂದವು. ವಂಶವೃಕ್ಷದ ಮೇಲೆ ಅವು ವಿಭಿನ್ನ ವಂಶಾವಳಿಯನ್ನು ತೋರಿಸಿದವು. ಅವುಗಳನ್ನು ಈಗ ಪ್ರತ್ಯೇಕವಾದ ಎರಡು ಜಾತಿಗಳು ಎಂದು ಪರಿಗಣಿಸಲಾಗುತ್ತದೆ. ಈ ಪರಿಕಲ್ಪನೆಯು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವಲ್ಲಿ ಬಹಳ ಮುಖ್ಯವಾಗಿದೆ, ಏಕೆಂದರೆ ಇದು ಸಣ್ಣ ಆನುವಂಶಿಕವಾಗಿ ಭಿನ್ನವಾದ ಆದರೆ ನಿರ್ಣಾಯಕವಾದ ವಿಕಾಸಾತ್ಮಕ ಗುಂಪುಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ, ಜೀವಶಾಸ್ತ್ರದಲ್ಲಿ ಒಂದು ಜಾತಿಯನ್ನು ವ್ಯಾಖ್ಯಾನಿಸಲು ಬಳಸುವ ಈ ಮೂರು ಪ್ರಮುಖ ಪರಿಕಲ್ಪನೆಗಳು ಜೀವಿಗಳ ಜಗತ್ತಿನಲ್ಲಿ ಗಡಿಗಳನ್ನು ಗುರುತಿಸಲು ವಿಭಿನ್ನ ವೈಜ್ಞಾನಿಕ ಮಾನದಂಡಗಳನ್ನು ಒದಗಿಸುತ್ತವೆ. ಜೈವಿಕ ಜಾತಿ ಪರಿಕಲ್ಪನೆಯು ಜೀವಿಗಳ ಸಂತಾನೋತ್ಪತ್ತಿ ಸಾಮರ್ಥ್ಯ ಮತ್ತು ಅವುಗಳ ನಡುವಿನ ಸಂತಾನೋತ್ಪತ್ತಿ ಪ್ರತ್ಯೇಕತೆಯನ್ನು ಮುಖ್ಯವೆಂದು ಪರಿಗಣಿಸುತ್ತದೆ. ಇದು ಜೀನುಗಳ ಹರಿವು, ವಿಕಾಸ ಪ್ರಕ್ರಿಯೆಗಳಿಗೆ ನಿಕಟವಾಗಿ ಸಂಬಂಧಿಸಿದೆ. ಆದ್ದರಿಂದ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳಲ್ಲಿ ಇದು ಬಹಳ ಪ್ರಬಲವಾದ ಸಾಧನವಾಗಿದೆ. ಆದಾಗ್ಯೂ, ಇದು ಅಲೈಂಗಿಕ ಜೀವಿಗಳು ಅಥವಾ ಅಳಿದುಹೋದ ಜೀವಿಗಳ ಪಳೆಯುಳಿಕೆಗಳಿಗೆ ಅನ್ವಯಿಸುವುದಿಲ್ಲ ಎಂಬ ಮಿತಿಯನ್ನು ಹೊಂದಿದೆ. ಈ ಮಿತಿಗಳನ್ನು ನಿವಾರಿಸಲು ರೂಪವಿಜ್ಞಾನ ಜಾತಿ ಪರಿಕಲ್ಪನೆ ಮತ್ತು ವಂಶವೃಕ್ಷ ಜಾತಿ ಪರಿಕಲ್ಪನೆಗಳು ಬೆಳಕಿಗೆ ಬಂದಿವೆ. ರೂಪವಿಜ್ಞಾನ ಪರಿಕಲ್ಪನೆಯು ಸರಳವಾಗಿದ್ದು, ಜೀವಿಗಳ ದೈಹಿಕ ರೂಪ ಮತ್ತು ರಚನೆಯ ಹೋಲಿಕೆಗಳ ಆಧಾರದ ಮೇಲೆ ಜಾತಿಯನ್ನು ವರ್ಗೀಕರಿಸುತ್ತದೆ. ಇದು ಪಳೆಯುಳಿಕೆಗಳು ಮತ್ತು ಕ್ಷೇತ್ರಾಧ್ಯಯನಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಆದರೆ ಇದರ ಮುಖ್ಯ ದೋಷವೆಂದರೆ ನೋಡಲು ಒಂದೇ ರೀತಿ ಇದ್ದರೂ ವಿಭಿನ್ನವಾಗಿರುವ ಜಾತಿಗಳನ್ನು ಅಥವಾ ಒಂದೇ ಜಾತಿಯೊಳಗೆ ಭಿನ್ನವಾಗಿ ಕಾಣುವ ಲಿಂಗಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗದಿರುವುದು. ಅಂತಿಮವಾಗಿ, ವಂಶವೃಕ್ಷ ಜಾತಿ ಪರಿಕಲ್ಪನೆಯು ಇತ್ತೀಚೆಗಿನ ತಂತ್ರಜ್ಞಾನವಾದ DNA ವಿಶ್ಲೇಷಣೆಯನ್ನು ಬಳಸಿಕೊಂಡು ಒಂದು ಸಮಾನ ಪೂರ್ವಜರಿಂದ ಬಂದಿರುವ ಜೀವಿಗಳ ಅತ್ಯಂತ ಚಿಕ್ಕ ವಿಕಾಸಾತ್ಮಕ ವಂಶಾವಳಿಯ ಗುಂಪನ್ನು ಜಾತಿ ಎಂದು ವ್ಯಾಖ್ಯಾನಿಸುತ್ತದೆ. ಈ ಪರಿಕಲ್ಪನೆಯು ಸಾರ್ವತ್ರಿಕವಾಗಿದ್ದು, ಅಲೈಂಗಿಕ ಮತ್ತು ಲೈಂಗಿಕ ಎಲ್ಲ ಜೀವಿಗಳಿಗೂ ಅನ್ವಯಿಸುತ್ತದೆ. ಹೀಗಾಗಿ ಯಾವುದೇ ಒಂದು ಪರಿಕಲ್ಪನೆಯು ಪರಿಪೂರ್ಣ ಉತ್ತರವನ್ನು ನೀಡುವುದಿಲ್ಲ. ಬದಲಿಗೆ, ಜೀವಶಾಸ್ತ್ರಜ್ಞರು ಅಧ್ಯಯನದ ಸಂದರ್ಭ, ಜೀವಿ ಮತ್ತು ಲಭ್ಯವಿರುವ ಡೇಟಾ ಆಧರಿಸಿ ಈ ಮೂರು ಮಾನದಂಡಗಳು ಜೀವಶಾಸ್ತ್ರಜ್ಞರಿಗೆ ಜೀವವೈವಿಧ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಭೂಮಿಯ ಮೇಲಿನ ಜೀವಿಗಳ ನಡುವಿನ ಗಡಿಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ.